ಅನುಪಮಾ ಟ್ರಸ್ಟ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಇಂದು ಚಾಮರಾಜನಗರದ ವಾಲ್ಮೀಕಿ ಭವನದಲ್ಲಿ ಹಮ್ಮಿಕೊಂಡಿದ್ದ ಟ್ರಸ್ಟ್ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಹಲವು ಸಾಧಕರಿಗೆ ಕರ್ನಾಟಕ ಕಲಾಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಈ ಶುಭ ಕಾರ್ಯಕ್ರಮದಲ್ಲಿ ರಾಜ್ಯಮಟ್ಟದ ಪ್ರಶಸ್ತಿಗೆ ಭಾಜನರಾದ ಗುಂಡ್ಲುಪೇಟೆ ಕರ್ನಾಟಕ ಕಾವಲು ಪಡೆಯ ತಾಲ್ಲೂಕು ಅಧ್ಯಕ್ಷರಾದ ಎ. ಅಬ್ದುಲ್ ಮಾಲಿಕ್ ರವರ ಕನ್ನಡ, ನೆಲ, ಜಲ, ಭಾಷೆ ವಿಚಾರದಲ್ಲಿ ನಿರಂತರ ಸೇವೆಯನ್ನು ಗುರುತಿಸಿ ಆಯ್ಕೆಯಾಗಿದ್ದು, ಇವರಿಗೆ ಗೌರವ ಸಲ್ಲಿಸಿದ ಅನುಪಮಾ ಟ್ರಸ್ಟ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಎಲ್ಲ ಆತ್ಮೀಯ ಪದಾಧಿಕಾರಿಗಳಿಗೆ ಪ್ರಶಸ್ತಿ ಸ್ವೀಕರಿಸಿದ ಎ. ಅಬ್ದುಲ್ ಮಾಲಿಕ್ ಧನ್ಯವಾದ ತಿಳಿಸಿದರು. ಈ ಸಂದರ್ಭದಲ್ಲಿ ಕಾವಲು ಪಡೆಯ ತಾಲ್ಲೂಕು ಗೌರವಾಧ್ಯಕ್ಷರಾದ ರಾಮೇಗೌಡ, ಸಂಚಾಲಕರಾದ ಮಿಮಿಕ್ರಿ ರಾಜು, ರವಿಕುಮಾರ್, ನಾಟಕ ಭಾರ್ಗವ ಕೆಂಪರಾಜು ಸೇರಿದಂತೆ ಗಣ್ಯರು ಹಾಜರಿದ್ದರು. ಪ್ರಶಸ್ತಿ ತಗೋತಾ ಇದ್ರಿ, ಸುಸ್ತಾಗಿ ಕೂತಾರ. ಹಿಂದೆ ಪಾಪ ಬಂದರು, ಸ್ವಲ್ಪ ಈ ಕಡೆ ನೋಡಿ. ರೆಡಿ? ಎಲ್ಲೋಡಿ? ಓಕೆ, ಥ್ಯಾಂಕ್ ಯು. ವೇದಿಕೆ ಮೇಲಿರುವ ಗಣ್ಯರು ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡಬೇಕು. ಇನ್ನೊಂದು ಇನ್ನೊಬ್ಬರಿಗೆ ಧನ್ಯವಾದಗಳು. ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಅನುಪಮಾ ಟ್ರಸ್ಟ್ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಸ್ಮೈಲ್ ಮಾಡಿ ಸರ್. ಪ್ರಶಸ್ತಿ ತಗೋತಾ ಇದ್ರಿ, ಸುಸ್ತಾಗಿ ಕೂತಾರ. ಹಿಂದೆ ಪಾಪ ಬಂದರು, ಸ್ವಲ್ಪ ಈ ಕಡೆ ನೋಡಿ. ರೆಡಿ? ಎಲ್ಲೋಡಿ? ಓಕೆ, ಥ್ಯಾಂಕ್ ಯು.